ರಾಜ್ಯದಲ್ಲಿ ಸಿಲಿಂಡರ್ ಕೊರತೆ ಮಧ್ಯೆ ಈಗ ಗ್ಯಾಸ್ ಕಳ್ಳಾಟ ಕೂಡ ಮುಂದುವರಿತಾ ಇದೆ. ಯಾದಗಿರಿಯಲ್ಲಿ ಸಿಲಿಂಡರ್ ಪೂರೈಕೆಯಲ್ಲಿ ಕಳ್ಳಾಟ ನಡೀತಾ ಇದೆ. ಗ್ಯಾಸ್ ಏಜೆನ್ಸಿ ಗೃಹ ಬಳಕೆಯ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವಂತದ್ದು ಗ್ಯಾಸ್ ಏಜೆನ್ಸಿನೇ. ಯಾದಗಿರಿಯಲ್ಲಿ ನಡೀತಾ ಇರುವಂತಹ ಕಳ್ಳಾಟ ಇದು. ಗೃಹ ಬಳಕೆ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದೆ. ಸಿಲಿಂಡರ್ ಬುಕ್ ಮಾಡಿದ್ರೂ ಕೂಡ ಸಿಲಿಂಡರ್ ಪೂರೈಕೆ ಮಾಡ್ತಾ ಇಲ್ಲ ಏಜೆನ್ಸಿ. ಕಾಳಸಂತೆಯಲ್ಲಿ ಮಾರಾಟ ಮಾಡಿರುವಂತ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇದೆ. ಸಿಲಿಂಡರ್ ಬುಕ್ ಮಾಡ್ತಾರೆ, ಬುಕ್ ಮಾಡಿರುವವರಿಗೆ ಪೂರೈಕೆ ಆಗ್ತಾ ಇಲ್ಲ. ಕಾಳಸಂತೆಯಲ್ಲಿ ಮಾರಾಟ ಮಾಡೋಕ್ ಮುಂದಾಗಿರುವಂತದ್ದು ಎಲೇರಿ ಗ್ರಾಮದ ಮಹಾಲಕ್ಷ್ಮಿ ವೆಂಕಟೇಶ್ವರ್ HP ಗ್ಯಾಸ್ ಏಜೆನ್ಸಿ ಈ ರೀತಿಯಾಗಿ ಕಳ್ಳಾಟ ಎಸಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಜನ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ. ಏಜೆನ್ಸಿಗಳನ್ನೇ ನಂಬಿಕೊಂಡಿರುವಂತದ್ದು. ಆದ್ರೆ ಏಜೆನ್ಸಿಗಳು ಮಾಡ್ತಾ ಇರುವಂತ ಕಳ್ಳಾಟ ಇದು. ಇನ್ನು ಕಂದಕೂರು ಗ್ರಾಮದ ಬಸರೆಡ್ಡಿ ಕಂದಾಪುರ ಅವರಿಗೆ HP ಗೃಹ ಬಳಕೆ ಸಿಲಿಂಡರ್ ಪೂರೈಕೆ ಮಾಡದೆ ಏಜೆನ್ಸಿಯಿಂದ ಕಾಳಸಂತೆಯಲ್ಲಿ ಮಾರಾಟ ಮಾಡಿರುವಂತದ್ದು. ಸಿಲಿಂಡರ್ ಪಡೆದಿದ್ರು ಕೂಡ ಬಂತು ಸಿಲಿಂಡರ್ ಡೆಲಿವರಿ ಮೆಸೇಜ್. ಇದರಿಂದ ಸಿಲಿಂಡರ್ ಸಿಗದೆ ಗ್ರಾಹಕ ಶಾಕ್ ಆಗ್ತಾರೆ. ಮಾರ್ಚ್ 25ರಂದೇ ಸಿಲಿಂಡರ್ ಡೆಲಿವರಿ ಆಗಿದೆ ಅಂತ ಮೆಸೇಜ್ ಬಂದಿರುತ್ತೆ ಅವರಿಗೆ. ಆದ್ರೆ ಸಿಲಿಂಡರ್ ಮಾತ್ರ ಹೋಗಿರೋದಿಲ್ಲ ಅವ್ರ ಮನೆಗೆ. ಆವಾಗ ಅವರು ಶಾಕ್ ಆಗ್ತಾರೆ. ಬಸರೆಡ್ಡಿ ಅವರು ಹೆಚ್ಚು ಹಣ ಪಡೆದು ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ ನೀಡದೆ ಇರೋದಕ್ಕೆ ಅಡುಗೆ ಮಾಡೋಕೆ ಅವರಿಗೆ ಸಂಕಷ್ಟ ಆಗ್ತಾ ಇದೆ. ತಪ್ಪಿತಸ್ಥ ಏಜೆನ್ಸಿ ಅವ್ರ ವಿರುದ್ಧ ಕ್ರಮಕ್ಕೆ ಬಸರೆಡ್ಡಿ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸನಗೌಡ ಪಾಟೀಲ್ ನೀಡ್ತಾರೆ. ಬಸನಗೌಡ ಅವರೇ, ನಿಜಕ್ಕೂ ಕೂಡ ಜನ ಪರದಾಡ್ತಿದ್ದಾರೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ಏಜೆನ್ಸಿಗಳನ್ನೇ ನಂಬ್ಕೊಂಡಿರುವಂತದ್ದು, ಇಂಥ ಏಜೆನ್ಸಿಗಳೇ ಈ ರೀತಿ ಕಳ್ಳಾಟ ಆಡ್ತಾ ಇರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ. ಗಾಯತ್ರಿ, ಏನು ರಾಜ್ಯದಲ್ಲಿ ಸಿಲಿಂಡರ್ ಕೊರತೆ ನಡುವೆ ಯಾದಗಿರಿಯಲ್ಲಿ ಸಿಲಿಂಡರ್ ಪೂರೈಕೆಯಲ್ಲಿ ಕಳ್ಳಾಟ ಕೂಡ ಬೆಳಕಿಗೆ ಬಂದಿದೆ. ಅಂದ್ರೆ ಗ್ಯಾಸ್ ಏಜೆನ್ಸಿ ಬಳಕೆ ಸಿಲಿಂಡರ್ ಕಳ್ಳಾಟ, ಸಂತೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತೆ ಗ್ಯಾಸ್ ಕೂಡ ಮಾರಾಟ ಮಾಡ್ತಾರೆ ಎಂಬುದು ಕೂಡ ಗಂಭೀರ ಆರೋಪ ಕಂಡು ಬಂದಿದೆ. ಅಂದ್ರೆ ಗೃಹ ಬಳಕೆ ಸಿಲಿಂಡರ್ ಕೂಡ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ ಪೂರೈಕೆ ಮಾಡದ ಏಜೆನ್ಸಿ ಅಂತ ಹೇಳಿ ದೊಡ್ಡ ಆರೋಪವನ್ನು ಮಾಡ್ತಾ ಇದ್ರು. ಅಂದ್ರೆ ಎಲೇರಿ ಗ್ರಾಮದಲ್ಲಿ ಮಹಾಲಕ್ಷ್ಮಿ ವೆಂಕಟೇಶ್ವರ HP ಗ್ಯಾಸ್ ಏಜೆನ್ಸಿ ಕಳ್ಳ ಸಂತೆಯಂತೆ ಮಾರಾಟ ಮಾಡುತ್ತಿದ್ದಾರೆ. ಅಂದ್ರೆ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವಂತ ಕಾಳ ಸಂತೆಯಂತೆ ಗ್ಯಾಸ್ ಕೂಡ ಮಾರಾಟ ಮಾಡ್ತಾರೆ ಎಂದು ಕಂದಕೂರು ಸುಬ್ಬರೆಡ್ಡಿ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಗ್ಯಾಸ್ ಬುಕ್ ಮಾಡಿದ ನಂತರ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ. ಮೆಸೇಜ್ ನಲ್ಲಿ ಏನಂತ ಹೋಗುತ್ತೆ ಅಂತಂದ್ರೆ ನಿಮ್ಗೆ ಗ್ಯಾಸ್ ಬುಕ್ ಆಗಿದೆ ಅಂತ. ಮತ್ತೆ ಮೆಸೇಜ್ ಅವರು ಸ್ವಲ್ಪ ದಿನ ಬಿಟ್ಟು ಹೋಗ್ತಾರೆ, ಮತ್ತೊಂದು ಮೆಸೇಜ್ ಬರುತ್ತೆ, ನೀವು ಡೆಲಿವರಿ ಆಗಿದೆ ಅಂತ ಬರುತ್ತೆ. ಆಮೇಲೆ ಮತ್ತೆ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾರೆ. ಹಾಗಾಗಿ ಹೋದ ತಕ್ಷಣ ಮತ್ತೆ ಮತ್ತೊಂದು ಶಾಕ್ ಆಗುತ್ತೆ. ಏನಂತಂದ್ರೆ ಮತ್ತೆ ಮೆಸೇಜ್ ಇಲ್ಲ, ನಿಮ್ದು ರಿಜೆಕ್ಟ್ ಆಗಿದೆ, ಮತ್ತೆ ನೀವು ಮೆಸೇಜ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಮೆಸೇಜ್ ಮಾಡ್ತಾರೆ, ಮತ್ತೆ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ, ಇಲ್ಲ ನಿಮ್ದು ಡೆಲಿವರಿ ಆಗಿದೆ ಅಂತ. ಹಾಗಾಗಿ ಎಲ್ಲೋ ಒಂದು ಕಡೆ ಕಳ್ಳಸಂತೆಯಲ್ಲಿ ಮಾರಾಟ ಮಾಡದಂತೆ ಮಾರ್ತಾ ಇದ್ದಾರೆ ಗ್ಯಾಸ್ ಅಂತ ಅನ್ನೋದು ದೊಡ್ಡ ಆರೋಪವಾಗಿ ಕೇಳಿ ಬರ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ತೀವ್ರ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕೆಂಬುದು ಕೂಡ ಗ್ರಾಮಸ್ಥರ ಒತ್ತಾಯ ಆಗಿದ್ದು. ಗಾಯತ್ರಿ, ಧನ್ಯವಾದ ಬಸವನಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ. ಲಕ್ಷ್ಮೀ ವೆಂಕಟೇಶ್ವರ HP ಗ್ಯಾಸ್ ಏಜೆನ್ಸಿ ಎಲೇರಿಯಲ್ಲಿ ನನ್ನ ಸಿಲಿಂಡರ್ ಬುಕ್ ಮಾಡಿದ್ದೆ. ಸಿಲಿಂಡರ್ ಬುಕ್ ಮಾಡಿದ್ದು 19/3/2026. ಆವಾಗ ನನಗೆ 20/3/2021 ಮೆಸೇಜ್ ಬಂತು. ನಮ್ಮದು OTP ನಂಬರ್ 9288. ಆಗ ನಾವು ಏಜೆನ್ಸಿಯವರಿಗೆ ಕೇಳಕ್ಕೆ ಹೋದಾಗ ಇನ್ನೂ ಬಂದಿಲ್ಲ ಅಂತಂತ ಹೇಳಿದರು. ಆದರೆ 25ನೇ ತಾರೀಕು ನನಗೆ ಒಂದು ಮೆಸೇಜ್ ಬರ್ತದೆ, ನಿಮ್ಮದು ಆಲ್ರೆಡಿ ಡೆಲಿವರಿ ಆಗಿದೆ ಅಂತ. ಆದರೆ ಇಲ್ಲಿವರೆಗೆ ನನಗೆ ಸಿಲಿಂಡರ್ ಕೊಟ್ಟಿರೋದಿಲ್ಲ. ನಾನು ಅವ್ರ ಏಜೆನ್ಸಿದವರಿಗೆ ಮಾತಾಡಿದರೆ, ನೀವು ಮೊದಲು ಬುಕ್ ಮಾಡಿದ್ದು ಏನು ಕ್ಯಾನ್ಸಲ್ ಆಗಿದೆ, ಮತ್ತೊಂದು ಸತಿ ಬುಕ್ ಮಾಡಂತಂತ ಹೇಳಿದರು. ಆಗ ಮತ್ತೆ ನಾನು HP ಗ್ಯಾಸ್ನವರಿಗೆ ಬುಕ್ ಮಾಡಿದಾಗ ಅವರು ಮತ್ತೆ ಒಂದು ಮೆಸೇಜ್ ಬಂತು, ಆಲ್ರೆಡಿ ನಿಮ್ಮದು 25ನೇ ತಾರೀಕು ಡೆಲಿವರಿ ಆಗ್ಯದ, ನೀವು ಏನು ಬುಕ್ ಮಾಡಬೇಕಾದ್ರೆ 10/5/2026 ಬುಕ್ ಮಾಡಂತಂದ್ರೆ. ಈಗ ನಮಗೆ ಗ್ಯಾಸು ಮನೆಯಲ್ಲಿ ಗ್ಯಾಸ್ ಇಲ್ಲ, ನಮಗೆ ಭಾಳ ತೊಂದರೆ ಆಗ್ಯದ. ಹಂಗಾಗಿ ಈಗ ಲಕ್ಷ್ಮೀ ವೆಂಕಟೇಶ್ವರ
HP ಗ್ಯಾಸ್ ಏಜೆನ್ಸಿದವರು ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಂಡು ನಮ್ಗೆ ಸಿಲಿಂಡರ್ ಕೊಡ್ತಾ ಇಲ್ಲ.